ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೇದಿಕ್ಸ್ ವರ್ಲ್ಡ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ನಮ್ಮೂರ ಜಾತ್ರೆ ಅಂತ ಹೇಳಿದರೆ ಆಂಜನೇಯನ ತೇರಾಗಿತ್ತು. ಸೊ ನನಗೆ ಫುಲ್ ವಿಡಿಯೋ ಮಾಡಲಿಲ್ಲ, ಹೋಗ್ಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ, ಅದನ್ನೇ ಸೇರಿಸ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ. ಇದು ತುಂಬ ವರ್ಷದಿಂದ ಮಾಡಿರಲಿಲ್ಲ, ಹೋದ ವರ್ಷದಿಂದ ಮಾಡ್ತಾಯಿದ್ದಾರೆ. ಹೋದ ವರ್ಷ ಇದೇ ತೇರಿನ ದಿನ ನನಗೆ ಡೆಲಿವರಿ ಪೇನ್ ಬಂದಿತ್ತು. ಸೊ ಡೆಲಿವರಿಗೆ ಅಂತ ಹೋಗಿದ್ವಿ, ಆವಾಗೂ ಕೂಡ ಈ ಜಾತ್ರೆನ ಮಾಡಲಿಕ್ಕಾಗಲಿಲ್ಲ. ಸೊ ಹೇಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಜೋರಾಗಿ ಮಾಡ್ತಾರಾ ಅಂತಲೂ ನಂಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಸಿಂಪಲ್ಲಾಗಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ವಿಡಿಯೋ ಕೂಡ ಮಾಡ್ಕೊಂಡಿಲ್ಲ. ಬಟ್ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೆಕ್ಕೊಂಡು ಇಟ್ಕೊಂಡಿದ್ದೆ. ಬಟ್ ಜಾತ್ರೆ ಆದ್ಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇದೊಂಥರ ಇನೋವೇಟಿವ್ ಆಗಿತ್ತಲ್ವ, ಹಾಗಾಗಿ ತೋರಿಸೋಣ ಅಂತ ಹೇಳಿಬಿಟ್ಟು ಆ ಕ್ಲಿಪ್ಪಿಂಗ್ಸನ್ನೇ ಹಾಕ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೆ. ಸೊ ಇದು ತೇರೆಲ್ಲ ಆದಮೇಲೆ ಸಂಜೆ ಏನು ಬೇಟೆ ಸೊಪ್ಪು ಅಂತ ಹೋಗ್ಬಿಟ್ಟು ತರ್ತಾರೆ ಗುಡ್ಡದಲ್ಲಿ. ಸೊ ತಂದಾದಮೇಲೆ ಇದೊಂದು ಮಣಿಪೂಜೆ ಅಂತ ಹೇಳಿಬಿಟ್ಟು ಆಟ ಆಡಿಸ್ತಾಯಿದ್ರು. ಇದಂತೂ ತುಂಬಾ ಕಾಮಿಡಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು ಕೂಡ. ಇನ್ನು ಈ ಮಣಿಪೂಜೆ ಆದಮೇಲೆ ಹೋಳಿ ಆಡಲಿಕ್ಕೆ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ರು. ಈ 4 ಕಡೆ ಚೊಂಬಿಟ್ಬಿಟ್ಟು ಅವಕ್ಕೆ 5 ಎಳೆ ದಾರವನ್ನು ಸುತ್ತಿದ್ರು ಆಲ್ರೆಡಿ ನಾನು ಬರೋ ಅಷ್ಟರಲ್ಲಿ. ಸೊ ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಲಿಕ್ಕಾಗಲಿಲ್ಲ. ಹಾಗಾಗಿ ಅದಾದಮೇಲೆ ಪೂಜೆ ಎಲ್ಲ ಮಾಡಿ ಆದಮೇಲೆ ಮತ್ತೆ 5 ಎಳೆ ದಾರವನ್ನು ಕೂಡ ಕರೆಕ್ಟಾಗಿ ಸುತ್ತಿ ಇಟ್ಟು ಏನು ಮಾಡ್ತಾರೆ, ಮಧ್ಯದಲ್ಲಿ ಇಟ್ಟಿರುವಂತಹ ಚೊಂಬಲ್ಲಿ ಹೋಳಿಯನ್ನು ಹಾಕಿರ್ತಾರೆ. ಅಂದರೆ ಹೋಳಿ ಬಣ್ಣ ಕಲಿಸ್ಬಿಟ್ಟು ನೀರನ್ನು ಹಾಕಿ ಇಟ್ಟಿರ್ತಾರೆ. ಆ ನೀರನ್ನೇ ಕೂಡ ಎಲ್ಲರಿಗೂ ಕೂಡ ಹಾಕ್ತಾಯಿದ್ರು, ತೀರ್ಥ ಅಂತ ಹೇಳಿಬಿಟ್ಟು. ಇದೆಲ್ಲ ಪೂಜೆ ಆದಮೇಲೆ ಏನು ಮಾಡ್ತಾರೆ, ಮಧ್ಯದಲ್ಲಿರುವಂತಹ ಹೋಳಿ ಚಂಬಿದೆಯಲ್ವ, ಅದನ್ನು ಇಲ್ಲೊಂದು ಬಕೆಟ್ ಇಟ್ಟಿದ್ದಾರೆ, ಡ್ರಮ್ ಇಟ್ಟಿದ್ದಾರೆ. ಆ ಡ್ರಮ್ಮಲ್ಲಿ ಹೋಳಿ ಬಣ್ಣ ನೀರನ್ನು ಕಲಿಸ್ಬಿಟ್ಟು ಇಟ್ಟಿದ್ದಾರೆ. ಸೊ ಇವಾಗ ಏನು ಮಾಡ್ತಾರೆ, ಆ ದೇವರು ಒಪ್ಪಿಗೆಯನ್ನು ಕೊಟ್ಟಾದ ನಂತರದಲ್ಲಿ ಆ ಒಂದು ನೀರನ್ನು ಡ್ರಮ್ಮಿಗೆ ತಂದು ಸುರುಕ್ತಾರೆ. ನೀರನ್ನು ಡ್ರಮ್ಮಿಗೆ ತಂದು ಹಾಕಿ ಆದಮೇಲೆ ಈ ಹೋಳಿ ಆಟ ಸ್ಟಾರ್ಟ್ ಆಗೋಗುತ್ತೆ. ಸೊ ನಮ್ಮೂರಲ್ಲಿ ಹಿಂದೆ ಮಾಡಿ ಇಷ್ಟು ವರ್ಷ, ಒಂದು 30 ವರ್ಷ ಗ್ಯಾಪಲ್ಲಿ ಬಿಟ್ಟಿರುವಂತಹ ಜಾತ್ರೆ ಅದನ್ನೆಲ್ಲ ಇವಾಗ ಮತ್ತೆ ಹೊಸದಾಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಆದರೆ ಹಳೆ ಕಾಲದ ಪದ್ಧತಿಗಳನ್ನ ಯಾವುದೂ ಕೂಡ ಬಿಟ್ಟಿಲ್ಲ. ಫಸ್ಟು ಬೆಳಗ್ಗೆನೇ 9:30 ಅಷ್ಟೊತ್ತಿಗೆ ತೇರು ಬಂತು, ಅಂದರೆ ಆಂಜನೇಯನ ಸ್ವಾಮಿನ ರಥ ಬಂತು. ನೀವು ನೋಡಿರ್ಬೋದು ವಿಡಿಯೋನ ಈ ಹಿಂದೆ. ಅದಾದ ನಂತರದಲ್ಲಿ ಒಂದು 3 ಗಂಟೆ ಅಷ್ಟೊತ್ತಿಗೆ ಗುಡ್ಡಕ್ಕೆ ಹೋಗ್ಬಿಟ್ಟು ಬೇಟೆ ಸೊಪ್ಪು ಅಂತ ಹೇಳಿಬಿಟ್ಟು ದೇವ್ರು ತಗೊಂಡು ಹೋಗ್ಬಿಟ್ಟು ಅದನ್ನು ಕಿತ್ಕೊಂಡು ಬಂದಿದ್ದಾರೆ. ಸೊ ಅದನ್ನು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಗಂಡು ಮಕ್ಕಳು ಮಾತ್ರ ಹೋಗೋಕ್ಕಾಗೋದು. ಸೊ ಆದಮೇಲೆ ಏನು ಮಣಿಪೂಜೆ ಅಂತ ವಿಡಿಯೋ ನೋಡಿದ್ರಲ್ವ, ಅದನ್ನು ಕೂಡ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಹೋಳಿಯನ್ನು ಆಡ್ತಾರೆ. ಹೋಳಿ ಆಡೋಕ್ಕಿಂತ ಮುಂಚೆ ಈ ಪದ್ಧತಿಯನ್ನು ಕೂಡ ಇವರು ಬಿಟ್ಟಿಲ್ಲ. ಸೊ ಇದನ್ನೆಲ್ಲ ಪೂಜೆ ಎಲ್ಲ ಮಾಡಿ ಆದಮೇಲೆ ಹೋಳಿ ಆಡಲಿಕ್ಕೆ ಅಂತ ಹೇಳಿಬಿಟ್ಟು ಶುರು ಮಾಡ್ತಾರೆ ಹುಡುಗರು, ಗಂಡು ಮಕ್ಕಳು, ದೊಡ್ಡವರು ಎಲ್ಲ. ಸೊ ಇವಾಗ ನೋಡ್ಬೋದು ನೀವು, ಮಧ್ಯೆ ಇಟ್ಟಿರುವಂತಹ ಚೊಂಬಲ್ಲಿರುವಂತಹ ಹೋಳಿ ನೀರನ್ನು ಈ ಪೂಜೆ ಮಾಡ್ತಾರಲ್ಲ ಪೂಜಾರು, ಅವರು ಆ ಡ್ರಮ್ಮಿಗೆ ಸುರುವಿ ಅದಕ್ಕೂ ಕೂಡ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಸೊ ಈ ಪೂಜೆಯನ್ನೆಲ್ಲ ಮಾಡಾದಮೇಲೆ ಹೋಳಿ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲರೂ ಕಾಯ್ತಾ ಇದ್ದಾರೆ, ಯಾವಾಗ ಆಗುತ್ತೆ, ಯಾವಾಗ ಆಡ್ತೀವಿ ಅಂತ ಹೇಳಿಬಿಟ್ಟು. ಸೊ ಇವಾಗ ನೀವೇ ನೋಡ್ಬೋದು.
ಮಾಯಪ್ಪನ ಬಾರಿ ಬಿಡಕ್ಕೆ ರವಿ ಮಾಡ ಬಿಡ್ತಾನೆ ಕಾಲ್ ನೋಡಿ ಸುಮ್ಮನೆ ಅರ್ಧ ಕರ್ದು ಇಲ್ಲೇ ಚೆಲ್ಲಿದು ಕೆಳಗೆ ayo tunggir ಪಟ್ನೀರು ಬಣ್ಣ ಖಾಲಿ ಆತಿ ಪಟ್ನೀರು ಇಲ್ಲ ಡ್ರಮ್ ಎತ್ತಗಿತಾವ ನೀವು ಶರತ್ಗೆ ಶರತ್ ಸಿಕ್ಕಿಲ್ಲ ಶರತ್ ಫೋನ್ ಅಯ್ಯೋ ಫೋನ್ ಉಂಡ ಫಸ್ಟಿಂದನೂ ಸಿಕ್ಕಿರಲಿಲ್ಲ ಹಿಡಿದು ಸಾಕಾಗಿದ್ರು ಹುಡುಗರು ಫೈನಲಿ ಸಿಕ್ಕರು ಅಂತ ಹೇಳ್ಬಿಟ್ಟು ಎಲ್ಲರಿಗಿಂತ ಜಾಸ್ತಿ ಒಂದು 5-6 ಬಕೆಟು ಚೊಂಬು ಎಲ್ಲ ತಗೊಂಡು ನೀರು ಉಗ್ಗಿ ಹಾಕ್ಬಿಟ್ರು. ಫಸ್ಟ್ ಸಿಕ್ಕಿದ್ರೆ ಎಷ್ಟೋ ವಾಸಿ ಆಗಿರ್ತಿತ್ತು. ಫೈನಲಿ ಎಲ್ಲರದು ಕೂಡ ಹೀಗೆ ಇತ್ತು ಪರಿಸ್ಥಿತಿ. ಫುಲ್ ನೀರೆಲ್ಲ ಆಗ್ಬಿಟ್ಟಿದ್ರು.